ಹೇಳ್ತಾ ಇದ್ರು. ಒಬ್ಬ ರೈತರಾಗಿಯೇ ಕಾಲ್ ಮಾಡಿ ನನಗೆ ಗ್ಯಾರಂಟಿ ಬೇಕಾಗಿಲ್ಲ, ನನಗೆ ಬೇಕಾಗಿರೋದೇನು ಗೊಬ್ಬರ ಇಲ್ಲ, ಜಾನುವಾರುಗಳಿಗೆ ಮೇವು ಇಲ್ಲ, ಕರೆಂಟ್ ಇಲ್ಲ. ಮೇನ್ ಕರೆಂಟೇ ಇಲ್ಲ ಅಲ್ಲಿ. ಪಂಪ್ ಸೆಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತಂದ್ರೆ, ನನ್ನ ಮಾತು ಯಾರು ಕೇಳ್ತಾರೋ ಕೇಳಲ್ವೋ ಅದು ಗೊತ್ತಿಲ್ಲ, ನಾವು ಅಭಿಪ್ರಾಯವನ್ನು ಅಂತಾದರೂ ಹಂಚ್ಕೋಬಹುದು. ಗ್ಯಾರಂಟಿಗಳನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕಾಗತ್ತೆ. ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡಿದ್ರೆ ಜನಗಳು ಹೇಳ್ತಾರೋ ಇಲ್ಲೋ ಪ್ರತಿಪಕ್ಷಗಳು ಹೇಳತ್ವೆ. ಏನಿವೆ ನಮ್ಮ ರಾಜ್ಯದಲ್ಲಿ ಪ್ರತಿಪಕ್ಷನೂ ಯಾವುದೇ ರೀತಿಯಾದಂಥ ಸಕಾರಾತ್ಮಕವಾದಂಥ ಕೆಲಸ ಮಾಡ್ತಾ ಇಲ್ಲ. ಆಡಳಿತ ಪಕ್ಷ ಅಂತವೇ ಹಳ್ಳ ಹಿಡಿದೋಗ್ಬಿಟ್ಟಿದೆ. ಯಥಾ ರಾಜ ತಥಾ ಸಿಬ್ಬಂದಿ. ರಾಜನೇ ಸರಿಗಿಲ್ಲದೆ ಇದ್ದಾಗ ಸರ್ಕಾರಿ ಸಿಬ್ಬಂದಿಗಳು ಯಾರೂ ಸರಿ ಕೆಲಸ ಮಾಡ್ತಾ ಇಲ್ಲ. ಅವ್ರು ಆಡಿದ್ದೇ ಆಟ, ಅವ್ರು ಮಾಡಿದ್ದೇ ರೂಲ್ಸು, ನಡೆದಿದ್ದೇ ದಾರಿ, ಇದೇ ಆಗಿದೆ. ನೋಡಿ, ಗೊಬ್ಬರಗಳನ್ನು ಬ್ಲ್ಯಾಕಲ್ಲಿ ಮಾರ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಡಳಿತ ವ್ಯವಸ್ಥೆ ಕರೆಕ್ಟಾಗಿತ್ತು ಅಂತಂದರೆ ಈ ಥರ ಆಗಕ್ಕೆ ಸಾಧ್ಯ ಇದೆಯಾ ಅಂತಂದರೆ, ಗೊಬ್ಬರದ ಕೊರತೆ ಇಲ್ಲ, ಗೊಬ್ಬರವನ್ನು ಮಾರಾಟ ಮಾಡುವಂಥ ಸರಿಯಾದ ವ್ಯವಸ್ಥೆ ಇಲ್ಲ. ಯಾರಿಗೆ ತಲುಪಬೇಕೋ ಫಲಾನುಭವಿಗಳು ಯಾರಿದ್ದಾರೋ ಅವ್ರಿಗೆ ತಲುಪಿಸೋವಂಥ ಉದ್ದೇಶ ಇಲ್ಲ. ಎರಡನೇದಾಗಿ ಏನು ಮಾಡ್ತಿದೆ, ಅಪಾತ್ರ ದಾನ ಯಾರಿಗೆ ಬೇಕಾಗಿದೆ. ಇವತ್ತಿಗೂ ನಾನು ಆಗಲೇ ಹೇಳ್ತಾ ಇದ್ದೆ, ಇವತ್ತಿಗೂ ನಮ್ಮ ತಾಯಿನೋ ನಮ್ಮ ಮನೆಯವರು ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ತಾರೆ ಅಂದರೆ ನಾನು ಇವತ್ತಿಗೂ ಕೇಳ್ತೀನಿ, ನನಗೆ ಮರ್ತೋಗ್ಬಿಡುತ್ತೆ ಬಸ್ಸಲ್ಲಿ ದುಡ್ಡಿಲ್ಲ ಅಂತ, ಚೇಂಜ್ ಇದೆಯಾ ಅಂತ ಕೇಳ್ತೀನಿ. ಇವತ್ತಿಗೂ ಬಸ್ಸಲ್ಲಿ ಹೋಗ್ತಿದ್ದಾರೆ ಅಂದರೆ ಚೇಂಜ್ ಇದೆಯಾ ಅಂತ ಕೇಳ್ತೀನಿ. ಈಗ ಫೋನ್ಪೇ ಬಂದಿರ್ಬೋದು, ಆದ್ರೂ ಚೇಂಜ್ ಇದೆಯಾ ಅಂತ ಹೇಳ್ತೀನಿ. ಅವರು ಎಲ್ಲಿ ದುಡ್ಡೇ ಇಲ್ವಲ್ಲ ಅಂತಾರೆ. ನನ್ನ ಮನೆಯವ್ರಿಗೆ, ನಾನು ಚಾರ್ಟೆಡ್ ಅಕೌಂಟೆಂಟು, ನನ್ನ ಮನೆಯವ್ರಿಗೆ ಯಾತಕ್ಕೆ ಬೇಕು ಫ್ರೀ ಬಸ್ಸು ಅಂತ ನಾನು ಕೇಳ್ತೀನಿ. ಕೊನೆ ಪಕ್ಷ ಕೊಡೋರ ಹತ್ರನಾರು ಕೊಟ್ಟಿದ್ರೆ ನಮ್ಮ ಮನೆಯವ್ರ ಹತ್ರ ಕೊಡಿಸ್ತಿದ್ದೆ ನಾನು ದುಡ್ಡನ್ನು. ಆಗಲಿ ಆರ್ಥಿಕತೆಗೆ ನಮ್ಮ ಮನೆಯಿಂದ ಆದಷ್ಟು ಒಂದು ಇದು ಒಳ್ಳೆಯದಾಗಲಿ ಅಂತ. ಆ ಥರ ನಂತರದವರು ಕೋಟ್ಯಾಂತರ ಜನ ಕರ್ನಾಟಕದಲ್ಲಿ ಇದ್ದಾರೆ. ನಮಗೆ ಬೇಡಪ್ಪ ಅಂತ ಹೇಳೋರು. ಯಾಕೆ ಅಂತಂದರೆ ನರೇಂದ್ರ ಮೋದಿಯವರು ಗ್ಯಾಸ್ ಸಿಲಿಂಡ್ರನ್ನ ಸಬ್ಸಿಡಿ ಬಿಡಿ ಅಂತ ಹೇಳಿದಾಗ ಲಕ್ಷಾಂತರ ಜನ ಅದನ್ನು ಬಿಟ್ಟರು. ಬೇಡ, ನಮಗೆ ಅವಶ್ಯಕತೆ ಇಲ್ಲ, ನಾವು ದುಡ್ಡು ಕೊಡ್ತೀವಿ, ಇನ್ನು 300 ರೂಪಾಯಿ ಏನು ಜಾಸ್ತಿ ಆಗುತ್ತೆ ನಮಗೆ ಕೊಡ್ತೀವಿ ಅಂತ. ಅದರಿಂದ ಉಜ್ವಲ ಸ್ಕೀಮ್ ಆಯಿತು. ಸೊ ಅಪಾತ್ರದಾನ ಆಗಬಾರ್ದು, ಪಾತ್ರದಾನ ಆಗಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಿ, ಯಾರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಕೊಡಬೇಡಿ. ರೈತರಿಗೆ ಅವಶ್ಯಕತೆ ಇದೆ, ಇಲ್ಲಿ ಏನು ಉಳಿತಾಯ ಆಗುತ್ತೆ ಅದನ್ನು ರೈತರಿಗೆ ಕರೆಂಟ್ ಕೊಡಿ. ಬೆಸ್ಕಾಮ್ ಆಗಿರ್ಬೋದು, ಹೆಸ್ಕಾಮ್ 5 ಕಾಮ್ಗಳು ಏನಿದೆ ನಮ್ಮ ಹತ್ರ, ಎಸ್ಕಾಮ್ಗಳು ನಮ್ಮ ರಾಜ್ಯದಲ್ಲಿ. ಕರೆಂಟಿನ ಕೊರತೆ ಇವತ್ತು ನಮ್ಮ ದೇಶದಲ್ಲಿ ಇಲ್ಲ. ಆದರೆ ಕರೆಂಟನ್ನು ಸರಬರಾಜು ಮಾಡೋದಿದೆಯಲ್ಲ, ವಿದ್ಯುತ್ ಸರಬರಾಜು, ಅದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಎಲ್ಲ ಎಸ್ಕಾಮ್ಗಳು ಲಾಸಲ್ಲಿ ನಡೀತಾ ಇದೆ ಇವತ್ತು. ಯಾವತ್ತು ಈ ಗ್ಯಾರಂಟಿ ಸ್ಕೀಮ್ ಇಲ್ಲದೇ ಇದ್ದಾಗಲೇ ಕರೆಕ್ಟಾಗಿ ಬಿಲ್ ಕಟ್ತಾ ಇದ್ದಿದ್ದ ಸಮಯದಲ್ಲೇ ಅದು ಲಾಸಲ್ಲಿ ನಡೀತಾ ಇತ್ತು. ಇನ್ನು ಈ ಫ್ರೀಗಳನ್ನು ಕೊಟ್ಟು ಅದರಿಂದನೂ ಸರ್ಕಾರದ ಖಜಾನೆಗೆ ಬರೆ ಹೇಳಿದ್ರೆ ಸರ್ಕಾರದ ಸಾಮ್ಯದ ಕಂಪನಿಗಳು ಕೆಲಸವಾದರೂ ಹೇಗೆ ಮಾಡುತ್ತೆ, ಹೇಗೆ ಅದು ಮುಂದುವರಿಯುತ್ತೆ, ಎಷ್ಟು ವರ್ಷಗಳಿರುತ್ತೆ? ಅಲ್ಲ, ಸಮಸ್ಯೆ ಬರೋದಕ್ಕೆ ಕಾರಣ ಏನು ಅಂದರೆ ದೊಡ್ಡವರ ಬಿಲ್ಲೇ ಕಟ್ಟೋದಿಲ್ಲಲ್ಲ. ಹೌದು, ಸರ್ಕಾರಿ ಕಚೇರಿಗಳು ಎಷ್ಟು ಪೆಂಡಿಂಗ್ ಇದಾವೆ, ಕಟ್ಟಲ್ಲ. ಕೋಟ್ಯಾಂತರ ರೂಪಾಯಿ ಪೆಂಡಿಂಗ್ ಇದಾವೆ, ಹೇಳೋರಿಲ್ಲ ಕೇಳೋರಿಲ್ಲ. ಸರ್ಕಾರಿ ಕಚೇರಿಗಳೇ ಕಟ್ಟಲಿಲ್ಲ ಅಂತಂದರೆ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ? ಏರಿ ನೀರುಂಬೊಡೆ ಬೇಲಿತಾನೆ ಮೇದೊಡೆ ನಾರಿ ತನ್ನ ಮನೆಯಲ್ಲೇ ಕಳುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ಯಾರಿಗೆ ಕೂಗಲಿ ತಂದೆ. ಸರ್ಕಾರನೇ ಈ ಥರ ಕಟ್ಟದೇ ಇದ್ರೆ ಇನ್ಯಾರನ್ನು ಕೇಳೋಣ ಸ್ವಾಮಿ? ಸರ್ಕಾರ ಕರೆಕ್ಟ್ ಆಗಬೇಕು ಮೊದಲು.